ಸಮಸ್ತ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಒಂದು ಬಹಳ ವಿಶೇಷವಾಗಿರತಕ್ಕಂಥ ಒಂದು ವಶೀಕರಣ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಯಾರ್ಯಾರು ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವಂತಹ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಮಗ್ರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನಾವು ಈ ಮೂಲಕ ಸೂಚಿಸ್ಕೊಡ್ತೇವೆ. ಈ ಒಂದು ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಇದೊಂದು ಬಹಳ ಸುಲಭವಾಗಿರ್ತಕ್ಕಂತಹ ವಶೀಕರಣ ತಂತ್ರ ಆಗಿರ್ತದೆ. ಹಾಗೆ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು. ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಏನಾದರೂ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯನ್ನು ಮರಳಿ ಪಡ್ಕೊಳ್ಬೋದು ವೀಕ್ಷಕರೇ. ಬಹಳಷ್ಟು ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ತಡ ಮಾಡದೆ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ತಂತ್ರ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳ ಸಹಾಯ ನಮಗೆ ಬೇಕಾಗ್ತದೆ ಅಂತ ನೋಡೋದಾದರೆ 2 ಕೆಂಪು ಮೆಣಸು, ವೀಳ್ಯದ ಎಲೆ, ಆಯಿತಾ, ಈ 2 ವಸ್ತುವನ್ನು ತೆಗೆದುಕೊಂಡು ಈ ಒಂದು ತಂತ್ರವನ್ನು ಮಾಡ್ತಕ್ಕಂಥದ್ದು. ಯಾವ ರೀತಿ ಮಾಡೋದು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಮೆಣಸನ್ನು ನಾನು ಇಲ್ಲಿ ತಗೊಂಡಿದ್ದೇನೆ, ಆಯಿತಾ. ಯಾವುದೇ ಕೆಂಪು ಮೆಣಸು, ಆಯಿತಾ, ಅದನ್ನು ನೀವು ತಗೋಬೋದು. ತಗೊಂಡು ನೋಡಿ, ಈ ರೀತಿ ಕಾಣಿಸುತ್ತೆ ಮೆಣಸು. ಅದನ್ನು ತಗೊಂಡು ವೀಳ್ಯದ ಎಲೆಯ ಮೇಲೆ ಹೆಸರನ್ನು ಬರೆದು, ಅವರ ಚಿತ್ರವನ್ನು ಬರೆದು ಒಂದು ವಶೀಕರಣ ತಂತ್ರವನ್ನು ಮಾಡ್ಬೋದು. ಹೇಗಪ್ಪ ಇದು ಸಾಧ್ಯ ಅಂತ ಬಹಳಷ್ಟು ಜನಕ್ಕೆ ಗೊಂದಲಗಳಿರ್ತದೆ, ಆಯಿತಾ. ಆ ಗೊಂದಲಗಳನ್ನು ನಾನಿಂದು ದೂರ ಮಾಡ್ತೇನೆ. ಮೊದಲನೇದಾಗಿ ಈ ತಂತ್ರವನ್ನು ಮಾಡೋದಕ್ಕೆ ನೀವು ತೆಗೆದುಕೊಳ್ಳುವಂತಹ ಎಲೆ ಏನಿರುತ್ತಲ್ಲ, ಅದು ಬಹಳಷ್ಟು ಕ್ಲೀನಾಗಿರ್ತಕ್ಕಂಥದ್ದನ್ನ ತಗೋಬೇಕು. ಆ ಒಂದು ಎಲೆಯ ಮೇಲೆ ನೀವು ಇಷ್ಟಪಟ್ಟ ಸ್ತ್ರೀಯ, ಆಯಿತಾ, ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಅವರ ಕಣ್ಣನ್ನು ಬರೀರಿ, ಅವರ ಮೂಗನ್ನು ಬರೀರಿ, ಅವರ ಬಾಯನ್ನು ಬರೀರಿ. ಅದು ಅದೇ ರೀತಿ ಕಾಣಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಅವರ ಚಿತ್ರವನ್ನು ನೀವು ಬಿಡಿಸ್ತಾ ಹೋಗಬೇಕು. ಆ ಸ್ತ್ರೀ ಅಥವಾ ಪುರುಷನ ಚಿತ್ರವನ್ನು ನೀವು ಬಿಡಿಸ್ತಾ ಹೋಗಬೇಕು. ಅವರು ಯಾವ ರೀತಿ ಕಾಣ್ತಾರೆ, ಅವರ ಕೈಗಳು ಯಾವ ರೀತಿ ಇರುತ್ತೆ, ಅವರ ದೇಹ ಯಾವ ರೀತಿ ಇರುತ್ತೆ, ಅದೇ ರೀತಿಯಾಗಿ ಬರೆದುಕೊಳ್ತಾ ಹೋಗಿ, ಆಯಿತಾ. ಬರೆದುಕೊಂಡು ಅವರ ಪಾದಗಳು ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ನೀವು ಬರಿತಾ ಹೋಗಿ. ಬರೆದ ನಂತರದಲ್ಲಿ ಅದರ ಮೇಲೆ ನೋಡಿ, ಈ ರೀತಿಯಾಗಿ ನಾನು ಒಂದು ನಿಮಗೆ ಬಿಂಬವನ್ನು ತೋರಿಸ್ತಾ ಇದ್ದೇನೆ, ಯಾವ ರೀತಿ ನಾನು ಬರೆದಿದ್ದೇನೆ ಅಂತ. ಅದೇ ರೀತಿಯಾಗಿ ಒಂದು ಬಿಂಬವನ್ನು ನೀವು ಎಲೆಯ ಮೇಲೆ ಬರೀಬೇಕು. ಬರೆದಾದ ನಂತರದಲ್ಲಿ ಇಷ್ಟಪಟ್ಟವರನ್ನು ನೀವು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಂತ್ರವನ್ನು ಬರೀರಿ. ಓಂ ನಮೋ ಚಾಮುಂಡಾಯೇ ವಶ್ಯಂ ಅಂತ ಹೇಳಿ ಬರೀರಿ. ಓಂ ನಮೋ ಚಾಮುಂಡಾಯೇ ವಶ್ಯಂ ಅಂತ ಹೇಳಿ ಬರೆದುಬಿಟ್ಟು ನೀವು ಇದನ್ನೇನು ಮಾಡ್ತೀರಿ, 2 ಮೆಣಸನ್ನು ಅದರ ಮೇಲೆ ಇಟ್ಕೊಳ್ಳಿ. ಆಗಲೇ ಹೇಳಿದ್ನಲ್ಲ 2 ಮೆಣಸು ತಗೊಳ್ಳಿ ಅಂತ. 2 ಮೆಣಸನ್ನು ತೆಗೆದುಕೊಂಡು ಅದನ್ನು ನೀವು ತೆಗೆದುಕೊಂಡು ಹೋಗಿ ಒಂದು ಮಂಗಳವಾರದ ದಿನ ಅಥವಾ ಒಂದು ಶುಕ್ರವಾರದ ದಿನ ಈ ತಂತ್ರವನ್ನು ಮಾಡ್ತಕ್ಕಂಥದ್ದು. ಮಂಗಳವಾರದ ದಿನ ಅಥವಾ ಶುಕ್ರವಾರ ಇದನ್ನು ತೆಗೆದುಕೊಂಡು ಹೋಗಿ ಒಂದು ರುದ್ರಭೂಮಿ ಅಂದರೆ ಸ್ಮಶಾನ ಇರ್ತಕ್ಕಂತಹ ಜಾಗದಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಹೂತು ಹಾಕ್ಬಿಟ್ಟು ಬನ್ನಿ. ಖಂಡಿತವಾಗಲೂ ಕೂಡ ನೀವು ಇಷ್ಟಪಟ್ಟವರು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೆ. ಇದು 100ಗೆ 100% ಸತ್ಯ ವೀಕ್ಷಕರೇ. ಈ ಒಂದು ತಂತ್ರ ಏನಾದರೂ ನಿಮಗೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಒಂದೇ ಒಂದು ಕರೆ ಮಾಡಿ ಯಾವ ರೀತಿ ತಂತ್ರ ಮಾಡೋದು ಅಂತ ನಿಮಗೆ ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಗೆ ಒಂದೇ ಒಂದು ಫೋನ್ ಮಾಡಿ ವೀಕ್ಷಕರೇ, ಸಮಗ್ರವಾಗಿರ್ತಕ್ಕಂತಹ ಪರಿಹಾರ ಮಾರ್ಗವನ್ನು ನಿಮಗೆ ನಾವು ಸೂಚಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.